ಅದನ್ನ ಹೇಳಬೇಕಾದ್ರೆ ಪ್ರಾರಂಭದಿಂದ ಇರೋ ವಿಷಯ ಹೇಳಬೇಕು. ಅದು 1986ರಲ್ಲಿ ಮಣಿಯಾಚಾರ ಅನ್ನೋರಿಗೆ ಅಲ್ಲೊಂದು 2 ಗುಂಟೆ ಸಾಗುವಳಿ ಚೀಟ್ ಸಿಕ್ಕಿತ್ತು. ಆಕ್ಚುಲಿ ಗೋವಿಂದೇಗೌಡರು ಅವತ್ತು ಮಿನಿಸ್ಟರ್ ಆಗಿದ್ರು. ಜನತಾ ದಳ ಅಲ್ಲ, ಜನತಾ ಪಕ್ಷ ಅಂತ ಇತ್ತು. ಅವತ್ತು 5 ಜನಕ್ಕೆ ಆ ಸಿಂಸೆಯಲ್ಲಿ 10 ಗುಂಟೆ ಜಾಗ ಸಾಗುವಳಿ ಚೀಟ್ ಕೊಟ್ರು. ಅದ್ರಲ್ಲಿ 4 ಜನ ಅದನ್ನ ಮುಂದುವರಿಸಲಿಲ್ಲ. ಏನೋ ಮಿಸ್ ಆಗಿ ಅದ್ರದ್ದು ಸಾಗುವಳಿ ಚೀಟು ಮುಂದುವರ್ಸಕ್ ಆಗಲ್ಲ, ಅವ್ರಿಗೇನೋ ಬೇರೆ ಜಾಗ ಇದೆ ಅಂತಾನೆ ಏನೋ ಒಂದು ಕಾರಣದಿಂದ ಅವ್ರು ಮುಂದುವರಿಸಿಲ್ಲ. ನಂತರ ಜೀವರಾಜ್ ಅವರು ಮಿನಿಸ್ಟರ್ ಆಗಿದ್ದಾಗ ಆ ಜಾಗ 10 ಗುಂಟೆ ಜಾಗ ಇದೆ, ಅಲ್ಲಿ ನಿಮ್ದು ಮುಂದುವರ್ಸಕ್ ಆಗಲ್ಲ ಅಂತ ಹೇಳಿದ್ರೆ ನಾವು ಪಬ್ಲಿಕ್ ಸಿಗೋತ್ರ ಒಂದು ಸೊಸೈಟಿ ಕಟ್ತೀವಿ ಅನ್ನೋ ಪ್ರಸ್ತಾಪ ಬಂತು. ಸರ್ವೆ ನಂಬರ್ 103ರಲ್ಲಿ ಅಂತ ಕಾಣುತ್ತೆ. 3 ಗುಂಟೆ ಜಾಗ ತಾಲೂಕು ತಹಸೀಲ್ದಾರ್ ಅವರು ಸೊಸೈಟಿಗೋಸ್ಕರ ಸಾಗುವಳಿ ಚೀಟ್ ಕೊಡ್ತಾರೆ. ಅದ್ರ ಪಕ್ಕ ಲಗತ್ತಾಗಿ 179 ಸರ್ವೆ ನಂಬರ್ ಅಲ್ಲಿ ಈ 10 ಗುಂಟೆ ಜಾಗ ಆವತ್ತಿನ ಗೋವಿಂದೇಗೌಡರ ಕಾಲದಲ್ಲಿ ಕೊಟ್ಟ ಜಾಗ ಇದೆ. ಅವರು ಅದನ್ನ ವಶಪಡಿಸ್ಕೊಂಡು ಅಲ್ಲಿ ಮನೆ ಕಟ್ಕೊಳ್ಳೋದಲ್ಲಿ ಏನೂ ಮಾಡಿಲ್ಲ. ಆವಾಗ ಶಾಸಕರು ನಿಮ್ಗೆ ಅದು ಸಿಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೊಸೈಟಿ ಕಟ್ಟಾನ ಅನ್ನೋ ಪ್ರಸ್ತಾಪ ಇಟ್ಟು ಸೊಸೈಟಿಗೋಸ್ಕರ ಕೆಲಸ ಫೌಂಡೇಶನ್ ತೆಗೆದು ಮಾಡ್ತಾ ಇದ್ರು. ಇವರು ಮಣಿಯಾಚಾರದು ಪಕ್ಕ ಇತ್ತು, ಜೆನ್ಯೂನ್ ಆಗಿತ್ತು. ಮಣಿಯಾಚಾರ್ ನಾನು ಅದನ್ನ ಸೊಸೈಟಿ ಕೊಡಲ್ಲ, ನನಗದಲ್ಲದೆ ಬೇರೆ ಜಾಗ ಇಲ್ಲ ಅಂತ ಹೇಳಿ ಸೊಸೈಟಿಗೂ ಮಣಿಯಾಚಾರಿಗೂ ಕೇಸ್ ಆಯ್ತು, ಕೋರ್ಟಿಗೆ ಹೋಯ್ತು. ಪ್ರಕರಣ ಕೋರ್ಟ್ ಹೋಯ್ತು. ಕೋರ್ಟಲ್ಲಿ ಮಣಿಯಾಚಾರ್ ಅಂತೆ ಆಯ್ತು. ಆವಾಗಿನ MLA ಮತ್ತು ಮಿನಿಸ್ಟರ್ ಆಗಿದ್ದ ಜೀವರಾಜ್ ಅವರು ಕಾಂಪ್ರಮೈಸ್ ಆಗಿ, ಆಯ್ತು ಮಣಿಯಾಚಾರ್ಯ ನಿಮ್ ಸೈಟ್ ನೀವು ಉಳಿಸ್ಕೊಳ್ಳಿ, ಉಳಿದಿದ್ದ ಜಾಗದಲ್ಲಿ ನಾವು ಸೊಸೈಟಿ ಕಟ್ತೀವಿ ಅಂತ ಹೇಳಿ ಸೊಸೈಟಿ ಬಿಲ್ಡಿಂಗ್ ಆಯ್ತು. ಸೊಸೈಟಿಯ ಬಿಲ್ಡಿಂಗಿನ ಪಕ್ಕ 2 ಗುಂಟೆ ಜಾಗ ಮಣಿಯಾಚಾರಿಗಾಗಿ, ಮಣಿಯಾಚಾರ್ಯ ಹೆಸರಿಗೆ ಈ ಸುತ್ತಾಗಿ ಎಲ್ಲ ಸುಖಾಂತಿ ಆಯ್ತು. ಅಷ್ಟೊತ್ತಿಗೆ ಈ ಕೇಸು ಗಲಾಟೆ ಎಲ್ಲ ಮುಗಿದ ಮೇಲೆ ಮಣಿಯಾಚಾರ್ಯಗೆ ಆರೋಗ್ಯ ಹದಗೆಟ್ಟು ಒಂಥರ ಹಣಕಾಸಿನ ಸಮಸ್ಯೆ ಬಂದ್ಬಿಡ್ತು. ಇಲ್ಲ ನನ್ನ ಕೈಲಿ ಉಳಿಸಕ್ಕಾಗಲ್ಲ. ಆ ಸಾಗುವಳಿ ಚೀಟಿಗೆ 15 ವರ್ಷ ಪರಬಾರೆ ಮಾಡಬಾರ್ದು ಅನ್ನೋ ಕಂಡೀಷನ್ ಇತ್ತು. 2001ಕ್ಕೆ ಅದು ವಾಯ್ದೆ ಮುಗಿದು ಹೋಗುತ್ತೆ. 2018, 19, 20ರಲ್ಲಿ ಅವರು ವ್ಯಾಪಾರಕ್ಕೆ ಇಡಾಣ ಇಟ್ಟು ಯಾರಿಗಾರು ಕೊಟ್ಟು ಬಿಡೋಣ ಅಂತ ಹೇಳಿ ಅಲ್ಲಿಗೆ ಎಲ್ಲ ಸರಿ ಆಯ್ತು, ಅವರ ಹೆಸರಿಗೆ ಆಯ್ತು, ಈ ಸೊತ್ತಾಯ್ತು, ಎಲ್ಲ ಆಯ್ತು. ಆದ್ರೆ ಜನ ಭಾರಿ ಕಡಿಮೆ ರೇಟಿಗೆ ಕೇಳಿದ್ರು ಅಂತ ಹೇಳಿ ನನ್ನ ಹತ್ರ ಬಂದು, ನೀವು ಯಾರಿಗಾದ್ರೂ ತಗೊಳ್ಳೋದಾದ್ರೆ ನೀವೇ ತಗೊಳ್ಳಿ. ನಾನು ಹೇಳಿದೆ ನನಗೆ ತಗೊಳ್ಬೇಕು ಅಂತ ಇಲ್ಲ, ನೀವು ಯಾರಿಗಾದ್ರೂ ಕೊಡಿ, ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದು. ಕೊನೆಗೆ ಮಕ್ಕಳ ಹತ್ರ ಹೇಳಿ ಒಳ್ಳೆ ರೇಟಿಗೆ 13 ಲಕ್ಷಕ್ಕೆ ಅದು ರಿಜಿಸ್ಟ್ರೇಷನ್ ಆಯ್ತು. ಮತ್ತೆ ಅವ್ರ ಮಕ್ಕಳಿಗೆಲ್ಲ ಪಾಲ್ ಕೊಡ್ಬೇಕಾಯ್ತು. ಅದಕ್ಕಿಂತ ಹ್ಯೂಜ್ ಅಮೌಂಟ್ ಆಯ್ತು. ಅದಕ್ಕೆ ನನ್ನ ಹೆಸರಿಗೆ ತಗೊಂಡೆ, ನನ್ನ ಹೆಸರಿಗೆ ಅದು ಈ ಸೊತ್ತಾಯ್ತು. ನಂತರ ಒಂದು 2 ವರ್ಷ ಬಿಟ್ಟು ನಾವು ವಿಭಾಗ ಪತ್ರ ಮಾಡಿದಾಗ ನನ್ನ ಸಣ್ಣ ಮಗಳ ಹೆಸರಿಗೆ ಸ್ಮಿತಾ ಅಂತ ಹೇಳಿ ಅವಳ ಹೆಸರಿಗೆ ನಾನು ಅದು ವಿಭಾಗ ಪತ್ರ ಮಾಡಿಕೊಟ್ಟೆ. ಅವಳ ಹೆಸರಿಗೆ ಖಾತೆ ಬದಲಾವಣೆಯಾಗಿ ಅವಳ ಹೆಸರಿಗೂ ಈ ಸೊತ್ತಾಯ್ತು. ಅವಾಗ ಪಟ್ಟಣ ರೇಂಜ್ ಫಾರೆಸ್ಟ್ ಆಫೀಸರು ಅಲ್ಲಿ ಏನೋ ಮರ ಕಡತಲೆ ಬಗ್ಗೆ ಸರ್ವೆಗೆ ಬಂದಾಗ ನಾನು ಅವ್ರಿಗೆ ಹೇಳಿ, ಅವರು ಮೇಡಮ್ ಇದ್ರು, ಗಾರ್ಡ್ರ್ ಒಬ್ರು, ಫಾರೆಸ್ಟ್ರು ಇದ್ರು, ರೇಂಜರ ಅರಣ್ಯ ರಕ್ಷಣಾಧಿಕಾರಿಗಳ ರೇಂಜರ ನಿರ್ದೇಶನದಂತೆ ಅವ್ರು ಬಂದು ನಮ್ಮ ಟೇಪ್ ಹಿಡಿದು ಅಳತೆ ಮಾಡಿ ನಮ್ಮ ಜಾಗ 66-33 ಇರೋದು, ರೋಡ್ ಮಾರ್ಜಿನ್ 20 ಅಡಿ ಬರುತ್ತೆ, ಅದು ಬಿಟ್ಟು 66-53 ಅಡಿಗೆ ಟೇಪ್ ಹಿಡಿದು ಅವ್ರ ಜಾಗಕ್ಕೆ ಅವರು ಟ್ರಂಚ್ ಹೊಡೆದು ಬಿಟ್ಟು ಆ ವಿಷಯ ಅಲ್ಲಿಗೆ ಮುಗಿದಿದೆ. ಅರಣ್ಯಾಧಿಕಾರಿಗಳಿಂದ ನಮಗೆ ಏನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮಗೇನು ತೊಂದರೆ ಆಗಿಲ್ಲ. ಹಾಗಾಗಿ ಅಲ್ಲಿ ಕುಲುಮೆ ಇತ್ತು, ಹಳೆ ಮನೆ ಇತ್ತು, ಅದು ಶಿಥಿಲಾವಸ್ಥೆಗಾಯ್ತು, ಬಿದ್ದು ಹೋಗುತ್ತೆ ಅನ್ನೋದಕ್ಕೆ ಸಣ್ಣಕ್ಕೊಂದು ಬೇರೆ ಕೆಟ್ಕೊಳ್ಳೋಣ ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿ ಪಟ್ಟಣ ಗ್ರಾಮ ಪಂಚಾಯತಿ ಬರುತ್ತದು, ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಿದೆ. PDO ಬಂದು ಫೋಟೋ ತೆಗೆದು ಇದನ್ನ ಕೆಡಿಗೆ ನಾವು ಬೇರೆ ಇದು ಕೊಡ್ತೀವಿ ಅಂತ ಹೇಳಿ ಎಲ್ಲ ನಡೀತಾ ಇದೆ. ನಾವು ಅದನ್ನ ಕಡಿಗಿದ್ವಿ. ಆಮೇಲೆ ಬೋರ್ ಹೊಡೆದು ನೀರಿನ ಮೂಲ ಕಂಡ್ಕೊಂಡ್ವಿ, ಬೋರ್ ಹೊಡೆದು ಅದಕ್ಕೆ ಕರೆಂಟು ಎಲ್ಲ ಸ್ಯಾಂಕ್ಷನ್ ಆಯ್ತು. ಆ ನಂತರ ಇತ್ತೀಚೆಗೆ ಯಾವುದೋ ಒಂದು ಪ್ರಕರಣದಲ್ಲಿ, ಯಾವುದೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ರಾಜಕೀಯದಲ್ಲಿ ನಾನು ಏನೋ ಸ್ಥಳೀಯ ಶಾಸಕರು ರೈತರ ಪರ ಅಥವಾ ಅರಣ್ಯಾಧಿಕಾರಿಗಳು ಕೆಲ ಕಡೆ ದೌರ್ಜನ್ಯ ಮಾಡಿದಾಗ ನಮ್ಮ ಪರ ನಿಲ್ಲಿಲ್ಲ ಅನ್ನೋ ನೋವಿಗೋಸ್ಕರ ನಾವು ಯಾವುದೇ ಪಕ್ಷದಲ್ಲಿ ಇಲ್ಲ, ರೈತ ಸಂಘದವ್ರು ಸ್ವಲ್ಪ ಜೀವರಾಜ್ ಕಡೆ ಸಪೋರ್ಟ್ ಆಯ್ತು. ಅವಾಗ ಇವ್ರು ಯಾರೆಲ್ಲ ಸೇರ್ಕೊಂಡು ನೀವು ಸುಮ್ಮನೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಸೈಟ್ ಹೋಗುತ್ತೆ, ಹಾಗೆ ಹೀಗೆ ಅಂತ ನನ್ನ ಹತ್ರ ಧಮಕಿ ಹಾಕಿದ್ರು. ನಾನು ಯಾವ ಸೈಟು ನಮ್ದಿದೆ, ನಾವೇನು ಅನಧಿಕೃತ ಮಾಡ್ಕೊಂಡಿಲ್ಲಲ್ಲ ಅಂತ ಹೇಳಿ ನಾನು ಆರಾಮವಾಗಿದ್ದೆ. ಹಾಗೆ ಏನಾಯ್ತು, ಈಗ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು ಯಾವುದೂ ಇಲ್ಲ, ಎಲ್ಲ ಶಾಸಕರ ಇದ್ರಲ್ಲಿ ಬಂದ್ಬಿಡ್ತಲ್ಲ. ನಾನು ಕಳೆದ ವಾರ ಅಷ್ಟೇ ಶಿವಮೊಗ್ಗಕ್ಕೆ ನನ್ನ ಪಿಕಪ್ ಗಾಡಿಯ ಸರ್ವಿಸ್ ಹೋದಾಗ ಇಲ್ಲಿ ಯಾರೋ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಯಾರೋ ನಿಮ್ ಜಾಗದಲ್ಲಿ ಬಂದು ಇಟಾಚಿ ಬಂದು ಗುಂಡಿ ಹೊಡಿತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ನಾನು ರಾತ್ರಿ ಆಯ್ತು ಅಲ್ಲಿಂದ ಬರುವಾಗ, ಮಾರನೇ ದಿವಸ ಆದಾಗ ನಮ್ ಜಾಗಕ್ಕೆ ಬಂದಿರೋದು ಹೌದು. ನಾನು ಅಲ್ಲಿ ಬಂದು ನಿಂತ್ಕೊಂಡೆ. ಅಷ್ಟೊತ್ತಿಗೆ ಫಾರೆಸ್ಟ್ನವ್ರು ಬಂದ್ರು.
ಇಲ್ಲ ಇದು ನಮಗ್ ಗೊತ್ತಿಲ್ಲ, ಈ ಜಂಟಿ ಅರಣ್ಯ ಸಮಿತಿಯಲ್ಲಿ ಮತ್ತೆ ಎಲ್ಲಾ ಗ್ರಾಮದವರು ಇಲ್ಲ ಅದು ಬೋಗಸ್ ಇದೆ, ಸಾಗುವಳಿ ಚೀಟು ಸುಮ್ನೆ ಗ್ರಾಮ ಪಂಚಾಯತಿಯಿಂದ ಮಾಡಿಟ್ಟಿರೋದು, ನೀವು ಅದು ಬಿಡಿಸಿಲ್ಲ ಅಂತ ಹೇಳಿದ್ರೆ ನಮ್ದು ಯಾವ್ದು ಬಿಟ್ಕೊಡಲ್ಲ, ಅಲ್ಲ ಕೆಳಗೆಲ್ಲ ಒತ್ತುವರಿ ಮಾಡಿದ್ದಾರೆ, ನಮ್ದು ಬಿಟ್ಕೊಡಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಣ್ಣ, ನಾವೇನ್ ಮಾಡೋದು ಅಂತ ಫಾರೆಸ್ಟ್ ಹೇಳಿದ್ರು. ಹಾಗಿದ್ರೆ ಯಾರ ಆತರ ಹೇಳ್ತಾರೋ ಗೊತ್ತಿಲ್ಲ, ನೀವು ಮೇಲಿಂದ ಏನಾರು ಹಾಕಿ, ನಾನು ಕಾಂಗ್ರೆಸ್ನವ್ರಿಗೆ ಕೇಳಿದೆ ಇಲ್ಲಿನ ಉಸ್ತುವಾರಿ ಯಾರು ಅಂತ ಕೇಳಿದ, ಎಲ್ಲ ಬ್ಲಾಕ್ ಅಧ್ಯಕ್ಷರೇ ನಟರಾಜ ಅಂತಾರೆ, ಒಳ್ಳೆ ಜನ, ಅವ್ರಿಗೆ ಗೊತ್ತಿದೆ ನಾನು ತಗೊಂಡಿದ್ದು ಮನೆಯಾಚಾರ ಅಳಿಯ ಜಗ್ಗ ಅಂತ ಹೇಳಿ ಅಲ್ಲಿ ಕುಲುಮೆಟ್ಟಿದೆ, ಜಗ್ಗ ಇವರು ಎಲ್ಲ ನಟರಾಜ್ ಅವರೆಲ್ಲ ಒಂದೇ ತರದಲ್ಲಿದ್ದವರು. ಜಗ್ಗನಿಗೆ ಹೋಗಿ ಹೇಳ್ದೆ, ನೋಡಪ್ಪ ನಟರಾಜನಂಗೆ ಹೇಳಿ ಈ ತರ ಎಲ್ಲ ಪಕ್ಕ ಆಗಿರೋದು ನಮ್ಮ ಮಾವನ ಹೆಸರಿಗಾಗಿ, ಮಾವನ ಕೈಯಿಂದ ಅವ್ರು ಕೊಟ್ಟು, ಅವರು ನಗದಾಗಿ ಕೊಟ್ಟು ಎಲ್ಲ ಮಾಡಿದ್ದಾರೆ, ತೊಂದರೆ ಕೊಡಬೇಡಿ ಅಂತ ಹೇಳಿ ಅಂತ ಹೇಳಿದ್ದೆ. ಅವನು ಹೇಳಿದ್ದಾನೆ ಅಂತ ನನಗೆ ಗೊತ್ತಿರೋದು. ಆದ್ರೂ ಕೂಡ ಇಲ್ಲಿ ಇದು ಬಂತು, ಎಲ್ಲ ದಾಖಲೆ ತಗೊಂಡೋಗಿ ನಾನು ಫಾರೆಸ್ಟ್ ತೋರಿಸಿದಾಗ, ನೀವು ಒಂದು ಕೆಲಸ ಮಾಡಿ ರೇಂಜರ್, ನಾವು ಮೇಲಧಿಕಾರಿಗಳು ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ, ರೇಂಜರಿಗೆ ಹೇಳಿ ಅಂತ ಹೇಳಿದ್ರು. ರೇಂಜರ್ ಹತ್ರ ಕಾದು ರೇಂಜರ್ ಹತ್ರ ಕೂರಿಸಿದಾಗ ನೋಡಿ ನಮ್ದೇನು ಇಲ್ಲ, ಅಲ್ಲಿ ಲೋಕಲ್ ಅಲ್ಲಿ ಭಾರಿ ಒತ್ತಡ ಇದೆ, ಅದು ಜಂಟಿ ಅರಣ್ಯ ಸಮಿತಿಯವ್ರೆ ನಾವು ಬಿಟ್ಟಕ್ಕಾಗಲ್ಲ, ಸರ್ಕಾರನೂ ನಾವು ಬಿಡಕ್ಕಾಗಲ್ಲ, ನೀವು ಮೇಲಿಂದ ಸರಿ ಅದು ದಾಖಲೆ ಇದ್ರೆ ಅವ್ರಿಗೆ ತೋರಿಸಿ, ಅವರಿಂದನೂ ಪ್ರೆಷರ್ ಕಡಿಮೆ ಮಾಡಿಸಿ ಅನ್ನೋ ತರದಲ್ಲಿ. ಅರಣ್ಯಾಧಿಕಾರಿಗಳಿಗೆ ಏನಾಗಿದೆ, ಪಬ್ಲಿಕ್ಸ್ ಇನ್ ಸಪೋರ್ಟ್ ಬೇಕು. ಬೇರೆಯವರು ಅನಧಿಕೃತವಾಗಿ ಒತ್ತುವರಿ ಮಾಡದಕ್ಕೆ ಹೋದಾಗ ಅವ್ರನ್ನ ಯಾಕೆ ಬಿಟ್ಕೊಟ್ಟಿದ್ದೀರಿ, ಅವ್ರಿಗೇನ್ ಬಿಡಿಸಿಲ್ಲ ಅಂತ ಧಮಕಿ ಹಾಕ್ತಾರೆ. ಅದ್ರ ಮಧ್ಯೆ ಯಾರ್ಯಾರೋ ಸಾಗುವಳಿ ಚೀಟು ಹಾಕೊಂಡು ನಮಗೂ ಸಾಗುವಳಿ ಚೀಟಿದೆ ನಮಗೂ ಬಿಟ್ಕೊಡಿ ಅಂತ ಏನೇನೋ ಹೇಳ್ತಿದ್ದಾರೆ, ನೀವು ಅದನ್ನ ಮೇಲ್ಮಟ್ಟದಲ್ಲೇ ಸರಿ ಮಾಡಿ ಅಂತ ನನಗೆ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ನೀವು ಶಾಸಕರ ಹತ್ರ ಒಂದು ಮಾತು ಕೇಳಿ ಅಂತ ಹೇಳಿದ್ರೆ, ನಾನು ಹೇಳಿದೆ ಶಾಸಕರ ಹತ್ರ ಮಾತಾಡಕ್ಕೆ ನಾನೀಗ ರಾಜಕೀಯದಲ್ಲಿ ಇಲ್ಲ, ಬೇರೆ ಯಾವ್ದೋ ಒಂದು ಸೇತುವೆ ಬಗ್ಗೆ ಮಾತಾಡಕ್ಕೆ ಶಾಸಕರ ಹತ್ರ ನೇರವಾಗಿ ಹೋಗೋದಕ್ಕಿಂತ ಇವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ವಿಷಯ ಬಂತು. ನನಗಿನ್ ರಾಜಕೀಯ ಬೇಡ ಅಂತ ದೂರ ಇದ್ದೀನಿ. ಈ ವಿಷಯಕ್ಕೆ ಯಾರು ಅಂತೇಳಿ ನಾನು ನಾಗಲಾಪುರ ಕಾಂಗ್ರೆಸ್ ಲೀಡರ್ಗಳನ್ನ ವಿಚಾರಿಸಿ, ಅವರು ನಮ್ಮ ರಿಲೇಷನ್ ಇರೋದ್ರಿಂದ ನನಗೆ ಸಪೋರ್ಟ್ ಆಗಿ ಮಾಡಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಅವಾಗ ಧೈರ್ಯವಾಗಿ ಬಂದಿದ್ದು ಚೆರಿಯ ಅಂತ ಬಡಬೈಲ, ಅವನು ಮೆಣಸೂರು ಪಂಚಾಯತಿಯ ಏನೋ ಪಂಚಾಯತಿ ಘಟಕದ ಅಧ್ಯಕ್ಷರು ಆ ಮಟ್ಟದಲ್ಲಿ, ಪಕ್ಕ ಕಾಂಗ್ರೆಸ್ ಅವನು, ಹಿಂದಿನಿಂದ ನಾವು ಫ್ರೆಂಡ್ಸ್ ಆಗಿದೆ, ಎಲ್ಲ ದಾಖಲೆ ತೋರಿಸ್ದೆ ಅವನಿಗೆ, ಎಲ್ಲ ನೋಡಿ ಅಣ್ಣ ಸೇವಣ್ಣ ಇದು ಕರೆಕ್ಟ್ ಇದೆ, ನಾವು ರಾಜೇಗೌಡರ ಹತ್ರ ಮಾತಾಡ್ತೀನಿ ಅಂತ ನನ್ನ ಎದುರಿಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿ ಒಂದ್ಸಲ ಮಾಡಿ ಸಿಕ್ಕಿಲ್ಲ, ಮತ್ತೆ ಒಂದ್ಸಲ ಮಾಡಿ ಫೋನ್ ಆಗಿ ಅವ್ರು ಸುಮಾರು ಹೊತ್ತು ಮಾತಾಡ್ಯಾರೆ. ಆಮೇಲೆ ನನ್ನ ಹತ್ರ ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ಹೆದರೋದ್ ಬೇಡ, ಎಲ್ಲ ದಾಖಲೆ ನೋಡಿದ್ನಲ್ಲ ಅಣ್ಣ ಹತ್ರ, ರಾಜೇಗೌಡರ ಹತ್ರ ನಾನೇ ಹೇಳ್ತೀನಿ, ಶುಕ್ರವಾರ ಕುತ್ಕೊಂಡು ಮಾತಾಡೋಣ ಅಂತ ನನ್ನ ಹತ್ರ ಹೇಳಿದ್ರು. ಬುಧವಾರ ದಿವಸ ನನ್ನ ಗ್ರಾಚಾರಕ್ಕೆ ಶುಕ್ರವಾರ ಅವರು ಮಧ್ಯಾಹ್ನ 2 ಗಂಟೆಗೆ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗ್ತಾರೆ ಶುಕ್ರವಾರ ದಿವಸ. ಶನಿವಾರ ಬೆಳಿಗ್ಗೆ ಆವಾಗ ಬೇರೆ ಕಾನೂನು ಸಲಹೆಗಾರರು ಹೇಳಿದ್ರು, ನಿಮ್ ಜಾಗ ಅಲ್ಲಿ ಕುಲ್ಲ ಬಿಡಬೇಡಿ, ಬಯಲಾಗಿ ಕಾಣ್ತಾ ಇದೆ, ಈಗ ನೋಡಿದ್ರೆ ಹೊಸ ಒತ್ತುವರಿ ಕಂಡಂಗೆ ಕಾಣುತ್ತೆ, ಅಲ್ಲೂ ಸ್ವಲ್ಪ ಹೋಳಬ್ರಕ್ಸ್ ಇದೆ, ಬೋರ್ ಇದೆ, ಎಲ್ಲ ಇದ್ರೂ ಕೂಡ ಅವರಿಗೆ ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ, ಹಾಗಾಗಿ ನಿಮ್ ಜಾಗ ನಿಮ್ ಏನು ಅವತ್ತು ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ ಆ ಟ್ರಂಚಿಗೆ ನಿಮ್ ಜಾಗಕ್ಕೆ ಬೇಲಿ ಹಾಕಿ ಅಂತ ಒಂದು ಸಲಹೆ ಹೇಳಿದ್ರು. ಅದೇ ತರ ಬೇಲಿ ಹಾಕ್ಲಿಕ್ಕೋಸ್ಕರ ನಾನು ಕಲ್ಕಂಬ ಮತ್ತು ಅಲ್ಲೊಂದು CC ಕ್ಯಾಮ್ರಾನು ಕೂರ್ಸೋಣ ಅಂತ ಹೇಳಿ, ಸೊಸೈಟಿಯವರಿಗೆ ಮೌಖಿಕವಾಗಿ ಅನುಮತಿ ಪಡೆದು ಅವ್ರ ಗೋಡೆ ಮೇಲೆ ಕೂರ್ಸೋಣ ಅಂತ ಹೇಳಿ ಬಂದೆ. ಅಷ್ಟೊತ್ತಿಗೆ ಇನ್ನೊಂದಷ್ಟು ಜನ ಹುಡುಗರು ಬಂದು ಅಲ್ಲಿ ಗಲಾಟೆ ಆಯ್ತು, ಏನೇನೋ ಆಯ್ತು. ಅಲ್ಲಿ ಯಾರೋ ಹೊಸಬರಾಗಿ ಬಂದವರು, ಅವ್ರು ಫಾರೆಸ್ಟ್ ಅಂತ ನನಗ್ ಗೊತ್ತಿಲ್ಲ, ಫಾರೆಸ್ಟ್ ಅಂತ ಹೇಳ್ಕೊಳ್ತಾ ಇದ್ದಾರೆ, ಅವ್ರಿಗೂ ನಮ್ ಜಾಗಕ್ಕೆ ಬಂದಾಗ ಸ್ವಲ್ಪ ಘರ್ಷಣೆ ಆಯ್ತು. ಆಮೇಲೆ ನಾವು ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡಿವಿ, ರೇಂಜರ್ ಬಂದು ನೋಡೋ ತನಕ ನಾವು ಏನು ಮುಟ್ಟೋದು ಬೇಡ ಅಂತ ವಾಪಸ್ ಹೋದ್ವಿ. ವಾಪಸ್ ಹೋಗಿ ಹಂಗೆ ಚೆರಿಯನ್ ನೋಡಕ್ ಹೋದ್ವಿ. ಅವ್ರು 2 ಗಂಟೆ ಒಳಗೆ ಅವ್ರನ್ನ ನೋಡ್ಕೊಂಡು ಅವ್ರ ಕುಟುಂಬಕ್ಕೆಲ್ಲ ಸಾಂತ್ವನ ಹೇಳಿ ವಾಪಸ್ ಮನೆಗೆ ಹೋದೆ. 5 ಗಂಟೆಗೆ ನನ್ನ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತು, ಬರ್ಬೇಕು, ನಿಮ್ಮ ಮೇಲೆ ರೇಂಜರ್ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬರ್ಬೇಕು ಅಂತ ಕರೆದ್ರು. ನಾನು ಪೊಲೀಸ್ ಸ್ಟೇಷನ್, ನನಗೂ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೊಸಬರು, ಹೋದೆ. ಸೀದಾ 5:30 ಅಷ್ಟೊತ್ತಿಗೆ ಹೋದೆ. ಹೆಚ್ಚು ಕಡಿಮೆ 5:30 9-9:30 ಗಂಟೆ ತನಕ ಪೊಲೀಸ್ ಸ್ಟೇಷನ್ ಇರ್ಬೇಕಾಯ್ತು. ಆದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾತ್ರ ಬಹಳ ಸಭ್ಯರು. ನಾನು ಹೊಸ್ತಾ ನೋಡಿದ್, ಒಳ್ಳೆ ಫಿಲ್ಮ್ ಸ್ಟಾರ್ ಕಂಡಂಗೆ ಕಾಣ್ತಾರೆ ಅವರು. ಅವ್ರಿಗೆ ನಾ ಪರ್ಸನಲ್ ಪರಿಚಯ ಏನೂ ಇಲ್ಲ. ಅಲ್ಲಿ ಬಂದಾಗ ನಮ್ಗೆ ಯಾರೋ ರಾಜಕೀಯ ನಮ್ಮ ಆಡಳಿತ ಪಕ್ಷದಿಂದ ಅವ್ರನ್ನ ಒಳಗಾಕ್ಬೇಕು, ಅವರು ಫಾರೆಸ್ಟ್ ಮೇಲೆ ಕೈ ಮಾಡಿದ್ದಾರೆ, ಡ್ಯೂಟಿಯಲ್ಲಿ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ದಬ್ಬಿದ್ದಾರೆ ಅಂತೆಲ್ಲ ಹೇಳಿ ಒತ್ತಡ ಬರ್ತಾ ಇದೆ, ನೀವು ಯಾರ ಕೈಲಾರು ಹೇಳಿ ಫೋನ್ ಮಾಡಿಸಿ ಹಾಗೆ ಅಂತ ನನಗೆ ಬೇಕಾದವರು ಒಬ್ಬ ಹುಡುಗ ಅಲ್ಲಿ ಬಂದು ಹೇಳ್ದ. ನಾನು ಹೇಳ್ದೆ, ನಾನು ಯಾವ ತರ ಏನು ಹೇಳಿಲ್ಲ, ಅಷ್ಟಕ್ಕೂ ನಾನು ಪೊಲೀಸ್ ಸ್ಟೇಷನ್ ಇಲ್ದು ಯಾರಿಗೆ ಕರೆಯೋದು ಅಂತ ಹೇಳಿದಾಗ ಅಷ್ಟೊತ್ತಿಗೆ ಜೀವರಾಜ್ ಕಡೆಯವರು ಬಂದಿದ್ರು ಬೇರೆ ಕೆಲಸಕ್ಕೋಸ್ಕರ, ಅವರು ನನ್ನ ಹತ್ರ ಒಂದು ಸಲಹೆ ಹೇಳಿದ್ರು. ಆಮೇಲೆ ಬೀಸಲ್ವಾನಿಂದ ಬೇರೆ ನಮ್ಮ ಕಮ್ಯುನಿಟಿದು ಬೇರೆ ಏನೋ ಕೇಸಿಗೆ ಬಂದಾಗ ಅವರು ನಮ್ಮ ಪರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಮಾತಾಯ್ತು. ಆಮೇಲೆ ನಾನು ಎಲ್ಲಾ ಜಾಗದ ದಾಖಲೆನ ಸಬ್ ಇನ್ಸ್ಪೆಕ್ಟರ್ ಯುವಕರಿದ್ದಾರೆ ಅವ್ರಿಗೆ ತೋರಿಸ್ದೆ. ಅವರು ನೋಡ್ಕೊಂಡು, ನೋಡಿ ಇದೆಲ್ಲ ಸರಿ ಇರ್ಬೋದು, ಆದ್ರೆ ನೀವು
ರೇಂಜ್ ಅಧಿಕಾರಿಗಳು ಬಂದು ಖುದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಮಾಡ್ಬೇಕು ಅಂತ ಒತ್ತಡ ಇದೆ. ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಆಮೇಲೆ ನೀವತ್ತು ಶನಿವಾರ FIR ಹಾಕಿದ್ರೆ ನಾಳೆ ಮತ್ತೆ ಜಾಮೀನು ಸಿಗಲ್ಲ, ಸೋಮವಾರ ಹಾಗೆ ಹೀಗೆ ಅಂತ ಹೇಳಿ ಅವರು ಕರೆಕ್ಟಾಗಿ ಹೇಳಿದ್ರು. ಅಷ್ಟೊತ್ತಿಗೆ ಯಾರು ನಮ್ಮ ಪರವಾಗಿ ಕೆಲಸ ಮಾಡಿದ್ರು, ಯಾರು ವಿರುದ್ಧ ಕೆಲಸ ಮಾಡಿದ್ರು ಅಂತ ನನಗೇನೂ ಗೊತ್ತಿಲ್ಲ. ಆದ್ರೆ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಮಾತ್ರ ನಿಷ್ಪಕ್ಷವಾಗಿ ನಮ್ ದಾಖಲೆ ನೋಡ್ಕೊಂಡು ಮಾಡಿದ್ರು. ಫೋನ್ ಮಾಡಿ ಫಾರೆಸ್ಟಿಗೆ ಕರೆಸಿದ್ರು. ನೋಡಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅವ್ರ ಜಾಗ ಅಂತ ಹೇಳ್ತಿದ್ದಾರೆ, ದಾಖಲೆಯನ್ನು ತೋರಿಸ್ತಿದ್ದಾರೆ, ನೀವು ಬನ್ನಿ ಇಲ್ಲಿ ಮಾತಾಡ್ಕೊಂಡು ಮುಗಿಸಿಲ್ಲ ಅಂದ್ರೆ FIR ಮಾಡೋಣ, ಇಲ್ಲ ಆದ್ರೆ ಮುಗಿಸೋಣ ಅಂತ ಹೇಳಿ ಬಂದು ಕುತ್ಕೊಂಡು ಆವಾಗ ನನಗೆ ಅವ್ರ ಫಾರೆಸ್ಟ್ ಅಂತ ಗೊತ್ತಾಗಿದ್ದು. ಇರೋ ಸತ್ಯ ಪೂರ ಅವ್ರ ಹತ್ರ ಹೇಳಿದೆ, ಅವರು ಒಪ್ಪಿದ್ರು. ಅಷ್ಟೊತ್ತಿಗೆ ಅವರಿಗೆ ನಿಮ್ ಜಾಗ ಅಂತ ಗೊತ್ತಿದ್ರೆ ನಿಮ್ ಜಾಗ ಬೇಡ, ನಮ್ಗೆ ಗೊತ್ತಿರ್ಲಿಲ್ಲ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ಮೇಲಿಂದ ನಮಗೆ ತಪ್ಪು ರೀತಿಯಲ್ಲಿ ಒತ್ತಡ ಬಂದಿದೆ, ಇದು ರಾಜಕೀಯ ಪ್ರೇರಿತ, ನಾವೇನು ಮಾಡಕ್ಕಾಗಲ್ಲ, ಪರ್ಸನಲ್ ಆಗಿ ನಮಗೂ ನಿಮಗೂ ಇಲ್ಲ ಅಂತ ಕಾಂಪ್ರಮೈಸ್ ಆಗಿ ಒಂದು ಪೆಟ್ಟಿ ಕೇಸ್, ನನ್ನ ಮೇಲೆ FIR ಏನಾಗ್ಲಿಲ್ಲ, ಒಂದು ಪೆಟ್ಟಿ ಕೇಸ್ ಆಗಿ ಹೆಚ್ಚು ಕಡಿಮೆ 9-9:30 ಗಂಟೆಗೆ ನನ್ನ ಕಳಿಸ್ಕೊಟ್ರು ಸಬ್ ಇನ್ಸ್ಪೆಕ್ಟ್ರು. ಬಹಳ ಗೌರವದಿಂದ ನಡೆಸ್ಕೊಂಡ್ರು. ಆಮೇಲೆ ಏನಾಯ್ತು, ಈ ಶನಿವಾರ ರಾತ್ರಿ ಆಯ್ತಲ್ಲ, ಭಾನುವಾರ ರಜೆ ಇತ್ತು, ಮತ್ತೆ ಸೋಮವಾರ ದಿವಸ ನಾನೇನ್ ಮಾಡಿದೆ, ಹಿಂಗಿದ್ದಾಗ ಕಾನೂನು ಸಲಹೆ ಪಡ್ಕೊಂಡಾಗ, ಇಲ್ಲ ರಾಜಕೀಯ ಒತ್ತಡ ಇರೋದ್ರಿಂದ ಅರಣ್ಯಾಧಿಕಾರಿಗಳ ಕಡೆಯಿಂದ ಅವ್ರಿಗೆ ಬಿಡಕ್ಕಾಗಲ್ಲ, ಮತ್ತೆ ಅಲ್ಲಿ ಗ್ರಾಮದಲ್ಲಿರುವ ಒಂದಷ್ಟು ಕಾಂಗ್ರೆಸ್ನವರು ಮತ್ತೆ ಎಂತದ ಜಂಟಿ ಅರಣ್ಯ ಸಮಿತಿ ಅಂತ ಏನೋ ಇದೆ, ಅವರೆಲ್ಲ ಸೇರ್ಕೊಂಡು ಅದು ಬಿಡಿಸಿಲ್ಲ ಅಂದ್ರೆ ನಮ್ದು ಯಾವ್ದು ಬಿಟ್ಕೊಡಲ್ಲ, ಹಾಗೆ ಹೀಗೆ ಅಂತ ಹೇಳಿ ಒತ್ತಡ ಬರ್ತಾ ಇರೋದ್ರಿಂದ ಇದನ್ನ ಯಾವ್ದು ರಾಜಕೀಯ ಬೇಡ, ನಮ್ದು ಅಂತ ಗೊತ್ತಾದ್ರೆ ನಾವೇನ್ ಮಾಡ್ಬೇಕು, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ತೀರ್ಮಾನ ತಗೊಂಡೆ, ಇಲ್ಲ ನಾವು ಕೋರ್ಟಿಗೆ ಹಾಕ್ಬೇಕು ಅಂದ್ರೆ ಮಗಳು ಬರಬೇಕು ಸರ್. ಮಗಳು ಇರೋದು ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿ ಆನೆಕಲ್ ಹತ್ರ ಇರೋದು. ರಾತ್ರಿ ಸೋಮವಾರ ಬೆಳಿಗ್ಗೆ ದಾವ ಹಾಕ್ಬೇಕು ಅಂದ್ರೆ ಲಾಯರ್ ಹತ್ರ ಅವಳು 8:30-9 ಗಂಟೆ ಇಲ್ಲಿ ಇರ್ಬೇಕು. ಮತ್ತೆ ವಿಧಿ ಇಲ್ಲ, ಒಬ್ಬ ಮಗ ಇರೋದು, ಅವ್ರ ಮನೆಯವರು ನನ್ನ ಅಳಿಯ ಮಂಗಳೂರಲ್ಲಿ, ಅವ್ರ ತಂದೆ ತಾಯಿ ಹುಷಾರು ಇಲ್ದಿದ್ದಕ್ಕೆ ಮಂಗಳೂರಲ್ಲಿ ಅವರಿಗೆ ರಬ್ಬರ್ ತೋಟ ಇದೆ, ಅಲ್ಲಿದ್ದಾರೆ, ಮಗ ಒಬ್ಬನೇ ಇದ್ದಾನೆ. ಎಲ್ಲ ಧೈರ್ಯ ಮಾಡಿ ಮಗನ್ನು ಒಬ್ಬನೇ ಬಿಟ್ಟು, ಅವನು SLC PUC ಓದ್ತಿರೋದು, ಮನೆ ಬಿಟ್ಟು ಹೋಗಿಲ್ಲ, ಅವನಿಗೆ ಎಕ್ಸಾಮ್ ಇರೋದ್ರಿಂದ ಅವನು ಒಟ್ಟಿಗೆ ಬರಕ್ಕಾಗಲ್ಲ, ಅವನ್ನಲ್ಲಿ ಬಿಟ್ಟುಕೊಂಡು ಇವಳಿಗೆ ನಮಗ ಪರಿಚಯ ಇರೋ ಬಸ್ ಯಾವ್ದು ಇಲ್ಲ, ಪರಿಚಯ ಇರೋ ಟ್ಯಾಕ್ಸಿ ಫೋನ್ ಮಾಡಿ ಅಲ್ಲಿಂದ ರಾತ್ರಿ 2 ಗಂಟೆಗೆ ಬಂದು 9 ಗಂಟೆಗೆ ಲಾಯರ್ ಹತ್ರ ದಾವಕ್ಕೆಲ್ಲ ಸೈನ್ ಹಾಕಿ, ಅದೇ ಸ್ನಾನ ತಿಂಡಿ ಏನೂ ಇಲ್ಲದೆ, ಯಾಕೆಂದ್ರೆ ಅವಳು ವಿಪ್ರೋದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾಳೆ, ಅವ್ರು ದಿಢೀರ್ನೆಲ್ಲ ಲೀವ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಸಮಸ್ಯೆ ಆಗುತ್ತೆ. ಅದೇ ಗಾಡಿಯಲ್ಲಿ 3 ಗಂಟೆ ನಾನು ಎಲ್ಲೋ ಕಂಪನಿಗೆ ಹೋಗ್ಲೇಬೇಕು ಅಂತೇಳಿ ಅದೇ ಗಾಡಿಯಲ್ಲಿ ಅವಳು ವಾಪಸ್ ಹೋದ್ರು ದಾವ ಹಾಕಿ. ಅದು 27ನೇ ತಾರೀಕು. 28ನೇ ತಾರೀಕು ರಾತ್ರಿ ಮತ್ತೆ ಬರ್ಬೇಕಾಯ್ತು, ಅವಳು ಬಂದ್ಲು. 29ನೇ ತಾರೀಕು ಕೋರ್ಟ್ ಅಲ್ಲಿ ನಮ್ಮಂತೆ ಇಂಜೆಕ್ಷನ್ ಆರ್ಡರ್ ಸಿಕ್ತು. ಎಲ್ಲ ದಾಖಲೆ ಸರಿ ಇರೋದ್ರಿಂದ ನಾವು ಅರಣ್ಯಾಧಿಕಾರಿಗಳ ಮೇಲೆ ಕೇಸ್ ಹೋಗ್ಲಿ, ಅವರು ನಮ್ಗೆ ತೊಂದರೆ ಏನು ಕೊಟ್ಟಿಲ್ಲ. ಅವ್ರು ಬಂದು ಅಳತೆ ಮಾಡಿ ಟೇಪ್ ಹಿಡಿದು ನಮ್ ಜಾಗ ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ. ಆಮೇಲೆ ಬಂದಿರೋದಲ್ಲಿ ಲೋಕಲ್ ಪೊಲಿಟಿಕ್ಸ್, ಅದು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಶಾಸಕರ ಹ್ಯಾಂಡಲ್ ಅಲ್ಲಿ ಇದೆ. ಶಾಸಕರಿಗೆ ಇದು ಗೊತ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇಂಥ ಸಮಸ್ಯೆ ಬಂದಾಗ ಶಾಸಕರು ನಮ್ಮ ಯಜಮಾನರಾಗಿ ಮಾಡ್ಬೇಕಿತ್ತು, ಅವರು ಬೇರೆ ಯಾವ್ದೋ ಕೆಲಸದ ಒತ್ತಡ ಇದ್ದಿದ್ರಿಂದ ಅಂತ ಕಾಣುತ್ತೆ. ನಾನು ಯಾರ ಮೇಲೂ ಅಪಾದನೆ ಮಾಡ್ತಾ ಇಲ್ಲ. ಅಲ್ಲಿ ಆ ಜಂಟಿ ಅರಣ್ಯ ಸಮಿತಿಯವರು ಲೋಕಲ್ ಕಾಂಗ್ರೆಸ್ ಅವರೆಲ್ಲ ಸೇರಿ ಅಲ್ಲಿ ಜಾಗ ತೊಂದರೆ ಕೊಟ್ಟಿದ್ದು, ಪೈಪು ಹೊಡೆದಾಕಿದ್ದು, ನಾವು ಕಟ್ಟಿರೋ ಟ್ರಂಚ್ ಎಲ್ಲ ಮುಚ್ಚಾಕಿದ್ದು ಅಂತ ಗೊತ್ತಾದ ಕೂಡಲೇ ಅವ್ರ ಹೆಸರಿಗೆ, ಆ ಗುಂಪಿನ ಹೆಸರಿಗೆ ಕೋರ್ಟಿಗೆ ಹಾಕ್ತೆ. ಕೋರ್ಟಲ್ಲಿ ನಮಗೆ ಇಂಜೆಕ್ಷನ್ ಆರ್ಡರ್ ಸಿಕ್ತು. ಇಂಜೆಕ್ಷನ್ ಆರ್ಡರ್ ಇಂದು ಜೆರಾಕ್ಸು ನಾನು ಫಾರೆಸ್ಟ್ ಅರಣ್ಯ ಅಧಿಕಾರಿಗಳಿಗೆ ತೋರಿಸ್ಕೊಟ್ಟೆ. ಅವರು ಬಂದ್ರು, ಇಲ್ಲ ನಮಗೆ ತಪ್ಪಾಯ್ತು ನಿಮ್ ಜಾಗಕ್ಕೆ. ಆವಾಗ ನಮ್ಮ ಲಾಯರ್ ಹೇಳಿದ್ರು, ಏನ್ ಮಾಡಿ ನಿಮ್ ಜಾಗಕ್ಕೆ ಏನ್ ಅವರು ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕಲ್ಕಂಬ ಹಾಕಿ ಬೇಲಿ ಕಟ್ಟಿ ಅಂತ ಹೇಳಿದ್ರು. ನಾನು ಅವರು ಟ್ರಂಚ್ ರಾತ್ರಿ ಈ ಹುಡುಗರು ಬಂದು ಇಟ್ಟಾಚಿ ತಂದು, ಎಷ್ಟೊಂದು ರಾಜಕೀಯ ಹುಚ್ಚಿದೆ ನೋಡಿ. ಟ್ರಂಚ್ ಫಾರೆಸ್ಟ್ನವ್ರು ನಮಗೆ ಹೊಡೆದು ಕೊಟ್ಟಿರೋ ಟ್ರಂಚ್ ಅನ್ನು ಮುಚ್ಚಾಕ್ಬಿಟ್ಟಿದ್ದಾರೆ. ಆಮೇಲೆ ನಾವು ಟೇಪ್ ಹಿಡಿದು ಕರೆಕ್ಟ್ ಆಗಿ ಕಲ್ಕಂಬ ಎಲ್ಲ ನಿಲ್ಸಿದ್ವಿ. ಅಷ್ಟೊತ್ತಿಗೆ ರೇಂಜರ್ ಬಂದು ಜಾಗ ನೋಡಿ ನಮ್ಮ ಹತ್ರ ಹೇಳಿದ್ರು, ನಿಮಗೆ ಜಾಗ ಬೇಕಾ ಅದಕ್ಕೆ ದೊಡ್ಡ ಕೇಸು ದಾವಾ ಮುಂದೆ ಹೋಗ್ಬೇಕಾ? ಇಲ್ಲ ಸರ್, ನಮ್ಗೆ ಜಾಗ ಕೊಟ್ಟರೆ ಸಾಕು. ಅವರು ಒಂದು ಸಲಹೆ ಹೇಳಿದ್ರು, ಇದು ಜಂಟಿ ಅರಣ್ಯ ಸಮಿತಿಯವರು ಲೋಕಲ್ ಒತ್ತಡದಿಂದ ಆಗಿರೋದು, ಅದಕ್ಕೆ ನಮ್ಗೆ ಸ್ವಲ್ಪ ಅವಕಾಶ ಕೊಡಿ, ನಾವು ಇಲ್ಲಿ ಘರ್ಷಣೆ ಆಗೋದು ಬೇಡ ಅಂತ ಹೇಳಿದ್ರು. ಎಲ್ಲ ದಾಖಲೆ ನಾನು ಸ್ವಲ್ಪ ತೋರಿಸ್ಕೊಡಿ, ನನಗೆ ಬಂದಿಲ್ಲ, ನಮ್ಮ ಕೋರ್ಟಿಂದ ಯಾವುದೇ ಮಾಹಿತಿ ಬಂದು. ಸರ್, ನಿಮ್ಮನ್ನ ಪಾರ್ಟಿನೇ ಮಾಡಿಲ್ಲ ನಾವು,
ನೀವು ಅರಣ್ಯ ಅಧಿಕಾರಿಗಳ ಮೇಲೆ ನಾವು ಯಾಕೆ ನಮಗೇನ್ ತೊಂದರೆ ಕೊಟ್ಟಿಲ್ಲ, ಕೊಟ್ಟಿರೋದು ಲೋಕಲ್ ಪೊಲಿಟಿಕ್ಸ್. ಹಾಗಾಗಿ ಯಾರು ತೊಂದರೆ ಕೊಟ್ಟಿದ್ದಾರೋ ಅವ್ರ ಮೇಲೆ ಗುಂಪಿನ ಮೇಲೆ ನಾವು ಹೋಗಿದ್ದೀವಿ ಬಿಟ್ಟು ನಿಮ್ಮ ಮೇಲೆ ಹಾಕಿಲ್ಲ ಸರ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಮಗಳು ಮತ್ತೆ ಸಿಜು ಅಂತ ನಮ್ಮ ಬಾವನಂಟ ಹುಡುಗ ಇದ್ದಾನೆ, ಅವರು ಸೇರಿ ಅರಣ್ಯಾಧಿಕಾರಿಗಳಿಗೆ ಎಲ್ಲ ದಾಖಲೆ, ಅದು ಹಳೆ ಬಿಲ್ಡಿಂಗ್ ಇದ್ದಿದ್ದು ಅದನ್ನ ತೆಗೆದಿರೋದು, ಬೋರ್ ಹೊಡೆದಿರೋದು, ಬಿಲ್ಡಿಂಗ್ ಲೈಸೆನ್ಸ್ ಆಗಿರೋದು, PDO ಬಂದು ಫೋಟೋ ತೆಗೆದಿರೋದು, ಮಣಿಯಾಚಾರಿಗೆ 1986 ಸಿಕ್ಕ ಒರಿಜಿನಲ್ ಸಾಗುವಳಿ ಚೀಟು, ಆಮೇಲೆ ಅವರಿಗಾಗಿರೋ ಈ ಸೊತ್ತು, ಅವರಿಂದ ನಾ ಕ್ರಯ ಪತ್ರ ಪಡೆದಿರೋದು, ನನಗೆ ಆಗಿರೋ ಈ ಸೊತ್ತು, ನಾನು ಮಗಳಿಗೆ ವಿಭಾಗ ಪತ್ರ ಮಾಡಿಕೊಟ್ಟಿದ್ದು, ನನ್ನ ಮಗಳಿಗೆ ಆಗಿರೋ ಈ ಸೊತ್ತು ಎಲ್ಲ ತೋರಿಸಿದ ಕೂಡಲೇ ಇದೆಲ್ಲ ನಮಗೆ ತೋರ್ಸೇ ಇಲ್ಲ ಅಂತೇಳಿ ಫಾರೆಸ್ಟಿಗೆ ಸ್ವಲ್ಪ ಬೈದ್ರು ಅರಣ್ಯಾಧಿಕಾರಿಗಳು. ಆಮೇಲೆ ಮಾತು ಕೊಟ್ರು ನಮಗೆ, ನೋಡಿ ನೀವು ಹಾಕಿರೋ ಕಲ್ಕೊಂಬ ತೆಗೆಯೋದಾಗ್ಲಿ ನಿಮ್ ಜಾಗಕ್ಕೆ ಬರೋದಾಗ್ಲಿ ನಾವು ಮಾಡೋದಿಲ್ಲ, ನಿಮ್ ಜಾಗ ಬಿಟ್ಟು ನಾವು ಸ್ಕೆಚ್ ಮಾಡಿ ಗಿಡ ಹಾಕ್ತೀವಿ, ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಅಂತ ಮಾತು ಕೊಟ್ಟು ಆ ಪ್ರಕರಣ ಅಲ್ಲಿಗೆ ನಿಂತಿದೆ. ಈಗ ಶಾಂತವಾಗಿದೆ. ಏನು 19ಕ್ಕೇನೋ ಕೋರ್ಟ್ ಇದೆ, ಅದರೊಳಗೆ ಅರಣ್ಯಾಧಿಕಾರಿಗಳಿಂದ ನಮಗೇನು ತೊಂದರೆ ಆಗಲ್ಲ ಅಂತ ಆಯ್ತು. ಇನ್ನು ನಮಗೆ ತೊಂದರೆ ಕೊಡ್ಬೇಕನ್ನೋ ಗುಂಪಿನವ್ರು ಏನ್ ಮಾಡ್ತಾರೋ ಕೋರ್ಟಲ್ಲಿ ಗೊತ್ತಾಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ನಮ್ ಕಡೆ ಎಲ್ಲ ಇದೆ. ನಮಗೆ ನೋವೇನು ಅಂತ ಹೇಳಿದ್ರೆ, ಒಬ್ಬ ಶಾಸಕರು ಈ ಕ್ಷೇತ್ರದ ಯಜಮಾನರಾಗಿರ್ತಾರೆ, ಅವರ ಬದಲಿಗೆ ಬಂದು ಮಾತಾಡಕ್ಕೆ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ, ಪಟ್ಟಣ ಪಂಚಾಯತಿ ಇಲ್ಲ, ಎಲ್ಲ ಅವ್ರ ಹ್ಯಾಂಡಲ್ ಅಲ್ಲಿ ಬಂದಾಗ ಅವರು ಬರೋದೂ ಇಲ್ಲ ಅಂತ ಹೇಳಿದ್ರೆ ಅವ್ರ ಬದಲಿಗೆ ಯಾರಾದ್ರೂ ಒಂದು ಸಮಸ್ಯೆ ಬಂದಾಗ ಬಂದು ನೋಡೋರು ನಾಯಕರು ಬೇಕಲ್ಲ ಸರ್ ನಮಗೆ. ಅದು ಅಲ್ಲದೆ ಈ ತರ ಗಲಾಟೆ ಆಗೋದ್ರಿಂದ ಆಡಳಿತ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಹೊರತು ವಿರೋಧ ಪಕ್ಷಕ್ಕೆ ಕೆಟ್ಟ ಹೆಸರು ಬರಲ್ಲ. ಒಬ್ಬ ನಿಷ್ಠಾವಂತರಿಗೆ ತೊಂದರೆ ಆದ್ರೆ ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅವರಿಗೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಮಾತಾಡ್ತಾ ಹೇಳಿದ್ರೆ ಲೋಕಲ್ ರಾಜಕೀಯ ಮಾತಾಡ್ತೀವಿ, ಇನ್ನ ಒಂದು ಲೋಕಲ್ ಅಂದ್ರೆ ಸ್ಥಳೀಯ ರಾಜಕೀಯಕ್ಕೆ ಸೇವಿಯರ್ ಮೇಲೆ ಯಾಕಷ್ಟೊಂದು ಅದು ಏನು ಅಂತ ಹೇಳಿದ್ರೆ, ನಾನು ರೈತ ಸಂಘ ಕಾಂಗ್ರೆಸ್ ಇಂದ ನಾನು ಹೊರಹಾಕಿ ರಾಜೇಗೌಡರಿಗೋಸ್ಕರ ಇದೇ ಟಿವಿಯಲ್ಲಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ, ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ, ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಇಂದಲೇ 52 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಾನು ಹೋಬಳಿ ಅಧ್ಯಕ್ಷ ಆಗಿದ್ದೆ. ರಾಜೇಗೌಡರಲ್ಲದೆ ಯಾರು ನಿಂತರೂ ಗೆಲ್ಲುವಂತ ಪರಿಸ್ಥಿತಿ ಆವತ್ತಿರ್ಲಿಲ್ಲ. ಹಾಗಾಗಿ ರಾಜೇಗೌಡರ ಪರವಾಗಿ ನಾನು ಸಪೋರ್ಟ್ ಮಾಡಿ MLC ಶ್ರೀನಿವಾಸ್ ಅವರದ್ರ ಮೇಲೆ, ನಮ್ಮ ಶೃಂಗೇರಿ ವೀಕ್ಷಕರಾಗಿ ಬಂದಿದ್ರೆ ವಿಷ್ಣುನಾಥ್ ಅಂತೇಳಿ, ಆವಾಗ ಅವ್ರು ಸೋತಿದ್ರು. ಈಗ ಅವರು MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ ಕೇರಳದಲ್ಲಿ. ಶೃಂಗೇರಿ ಕ್ಷೇತ್ರದ ಜವಾಬ್ದಾರಿ ತಗೊಂಡು ಉಸ್ತುವಾರಿ ತಗೊಂಡವ್ರು ಅವರು. ಅವರ ಒತ್ತಡದ ಮೇಲೆ ನಾವು ರಾಜೇಗೌಡರ ಪರವಾಗಿ ಕೆಲಸ ಮಾಡಿದೆ. ರಾಜೇಗೌಡರ ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಹೋಬಳಿ ಅಧ್ಯಕ್ಷ ಆಗಿ ರಾಜೇಗೌಡರ ಪರವಾಗಿ ನಮ್ಮ ಸಮಾವೇಶ ಮಾಡಿ ನಾವು ಕಷ್ಟಪಟ್ಟು ರಾಜೇಗೌಡರಿಗೆ ನನ್ನ ಒಬ್ಬ ಪ್ರಯತ್ನದಿಂದಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ನಾಗರಿಕರ ಎಲ್ಲರ ಪ್ರಯತ್ನದಿಂದ ರಾಜೇಗೌಡರು ಗೆದ್ರು. ರಾಜೇಗೌಡರು ಗೆದ್ದಿದ್ದರಿಂದ ಎಲ್ಲ ಜನಗಳಿಗೆ ಒಳ್ಳೇದಾಗಿದೆ ಅಂತ ಅನಿಸಿದ್ರೆ, ರಾಜೇಗೌಡರ ಪರವಾಗಿ ಕೆಲಸ ಮಾಡಿದ ನನ್ನನ್ನ ಅವ್ರು ವಿನಾಕಾರಣ ನೋಟಿಸ್ ಕೊಡದೆ ನನ್ನ ಸಸ್ಪೆಂಡ್ ಮಾಡಿ ಆದಾಗ ನಾನು ಹೊರಗೆ ಬಂದೆ. ಹೊರಗೆ ಬಂದ್ಬಿಟ್ಟು ರೈತ ಸಂಘದಲ್ಲಿದ್ದಾಗ ಎಲ್ಲರ ಅಭಿಪ್ರಾಯ ಇದಕ್ಕಿಂತ ಜೀವರಾಜೇ ಪರವಾಗಿರ್ಲಿಲ್ಲ ಕಣ್ರಿ, ಅವ್ರ ಮನೆಗಾದ್ರೆ ಸೈಕಲ್ ತೊಳ್ಕೊಂಡು ಹೋಗ್ಬೋದು ಅಂತ ಅನ್ನೋ ಭಾವನೆ ಬಂತು. ಅದು ಅಲ್ಲದೆ ಡಿನೋಟಿಫಿಕೇಶನ್ ಆಗಿ ಸಿಂಸೆಯಲ್ಲಿ ಒಂದು 10 ಗುಂಟೆ ಇದ್ದಾಗ ಆ ಜಾಗ ಸಿಗೋದಿಲ್ಲ ಅಂತ ಹಾಳು ಮಾಡೋದು ಬೇಡ ಅಂತ ಹೇಳಿ ಒಂದು ಪರವಾಗಿ ಪಬ್ಲಿಕ್ಗೋಸ್ಕರ ಸೊಸೈಟಿ ಕಟ್ಟಿದ್ದಾರೆ. ಅದು ಜನಗಳಿಗೆ ಉಪಕಾರ ಆಗ್ತಾ ಇದೆ. ಅದು ಅಲ್ಲದೆ ಇಲ್ಲಿ PCLD ಬ್ಯಾಂಕು ಖಾಸಗಿಯವರ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅಲ್ಲಿತ್ತು, ಅದನ್ನ ತೆಗೆದು ಆ ಉರ್ದು ಶಾಲೆ ಹತ್ರ ನಮಗೂ ಅವರಿಗೂ ದಾರಿಗೆ ಒಂದು ಕೇಸ್ ಆದಾಗ ಅವ್ರು ನನ್ನ ಕರೆಸಿ ಕೂತ್ಕೊಂಡು ಮಾತಾಡಿ ಕಾಂಪ್ರಮೈಸ್ ಮಾಡಿದ್ದಾರೆ. ಈಗ ಯಾರಿಗೂ ನೋಡಿದ್ರು ಅವರ ಕುರುಗಾಗಿ DCC ಬ್ಯಾಂಕ್ ಬಹಳ ಚೆನ್ನಾಗಿದೆ. ಅಲ್ಲಿ ಓಡಾಡಕ್ಕೆ ದಾರಿನೂ ಬಿಟ್ಟಿದ್ದಾರೆ. DCC ಬ್ಯಾಂಕು ಇದೆ, ಭಾರಿ ಚೆನ್ನಾಗಿ ನಡೀತಾ ಇದೆ. ಆವಾಗ ಅಂಥವ್ರು ಇದ್ರೆ ಒಳ್ಳೇದಾಗ್ಬಹುದು ಅನ್ನೋ ಭಾವನೆ ಜನಗಳ ಕೈಲಿದೆ. ಏನ್ ಜೀವರಾಜಿಂದ ಹಿನ್ನಡೆ ಆಗಿತ್ತು NR ಪುರಕ್ಕೆ ತಾಲೂಕು ಆಫೀಸನ್ನ ಅಲ್ಲಿ ತಗೊಂಡೋಗಿ ಅದನ್ನ ಸರಿ ಮಾಡ್ಬೇಕಾದ್ರೆ ಜೀವರಾಜೇ ಸರಿ ಅನ್ನೋ ಭಾವನೆ ಈಗ ಬಂದ್ಬಿಡ್ತು. ಆಗಿರೋ ತಪ್ಪನ್ನು ತಿದ್ದಿ ಮತ್ತೆ ಇತಿಹಾಸ ಇರುವ ತಾಲೂಕು ಆಫೀಸನ್ನ ಇಲ್ಲಿ ತಂದು ಕಟ್ಟಬೇಕು ಅಂದ್ರೆ ಜೀವರಾಜ್ ಅಂತವರೇ ಸರಿ ಅಂತ ಅನ್ನೋ ಭಾವನೆ ಈಗ ಬರ್ತಾ ಇದೆ. ಹಾಗಾಗಿ ಜೀವರಾಜ್ ಪರವಾಗಿ ಒಂದೆರಡು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿದ್ದನ್ನ ಖಂಡಿಸಿ ಅವರಿಗೆ ಸುಮ್ಮನೆ ಆಗಿಸ್ಬೇಕು ಅಂತ ಒತ್ತಡ ಬಂದ್ಬಿಡ್ತು ರಾಜೇಗೌಡರು. ಯಾಕಂದ್ರೆ ಇತ್ತೀಚೆಗೆ ಹೊರಗಿಂದ ಬಂದವರೆಲ್ಲ ರಾಜೇಗೌಡರಿಗಂದ್ರೆ ಒಂದಷ್ಟು ಫೆಸಿಲಿಟಿ ಎಲ್ಲ ಪಡ್ಕೊಂಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಒತ್ತಡ ಹಾಕ್ಸಿದಂತೆ, ಆ ಮನುಷ್ಯನ್ ಸುಮ್ಮನೆ ಕೂರೆ ಕೇಳಿ ಹಾಗೆ ಹೀಗೆ ಅಂತ ಹೇಳಿ. ಅದೇನು ಆ ತರ ಒತ್ತಡದಿಂದ ಅವರು ಮಾಡಿರೋ ಗಲಾಟೆಯಿಂದ ಈ ಸಮಸ್ಯೆ ಆಗಿರೋ ನನಗೂ ನೋವಿದೆ. ಈ ವಯಸ್ಸಲ್ಲಿ 73ನೇ ವಯಸ್ಸಿಗೆ ಕಾಲಿಟ್ಟಿದ್ದೀನಿ. ಈ ವಯಸ್ಸಲ್ಲಿ ಸರ್ಕಾರದ ವಿರುದ್ಧ ಈ ತರ ಗಲಾಟೆ ಹೋಗೋದು, ನಮಗೆ ಯಾವ ಆಸ್ತಿಯನ್ನು ಹೊಡ್ಕೊಬೇಕು ಅನ್ನೋ ಆಸೆ ನಮಗೇನಿಲ್ಲ. ನಮ್ಮ ಮಕ್ಕಳೆಲ್ಲ ಹೇಳಿದ್ರು ಆ ಸೈಟ್ ಅನ್ನು ಬಿಟ್ಟಾಕಣ ಅಂತ ಹೇಳಿ. ಆದ್ರೆ ನಾವು
ನ್ಯಾಯಯುತವಾದ ಒಂದು ಆಸ್ತಿನ ಸುಮ್ಮನೆ ಅಕ್ವೈರ್ ಮಾಡಿ ಗಲಾಟೆ ಮಾಡ್ಕೊಂಡಿರಿಂದ ಯಾರಿಗೆ ಶೋಭೆ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ನ್ಯಾಯದ ಹೋರಾಟಕ್ಕೆ ಇಳಿದ ಬಿಟ್ರೆ ಬೇರೆ ಏನೂ ಇಲ್ಲ. ಈಗ ಲೋಕಲ್ ಬರ್ಲಿಕ್ಕೆ ಕಾರಣ ಹೌದು, ಅವರಿಗೆ ಹೊಸದಾಗಿ ಕಾಂಗ್ರೆಸ್ ಬಂದವರಿಗೆ ರಾಜೇಗೌಡರ ಪರವಾಗಿ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ ನನಗೆ ಸತ್ಯದ ಪರವಾಗಿ ಮಾತಾಡಕ್ಕೆ ಆಗುತ್ತೆ ಹೊರತು ಈ ತರ ಎಲ್ಲ ಆಗಲ್ಲ. ಮತ್ತೆ ಯಾವ್ದಾವ್ದೋ ಕೇಸುಗಳು ನಡೀತಿದೆ, ನಾವು ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಯಾಕೆ ಮರು ಎಲೆಕ್ಷನ್ ನಾನು ಹೇಳಿದೆ, JDS ಪಕ್ಷದಿಂದ ಆಕ್ಚುಲಿ ಹೋದ್ಸಲ ಫಸ್ಟ್ ಸಲ ನಾವೇ ರಾಜೇಗೌಡರಿಗೆ ಟಿಕೆಟ್ ಕೊಡಿಸಿ ನಾವೆಲ್ಲ ಸೇರಿ ಗೆಲ್ಸಿರೋದು ಹೌದು. ಎರಡನೇ ಸಲ ರಾಜೇಗೌಡರು ಗೆದ್ದಿಲ್ಲ, ಅದು ಸತ್ಯ. ರಾಜೇಗೌಡರು ಗೆಲ್ಲಿಕ್ ಕಾರಣ ಏನು ಅಂತ ಹೇಳಿದ್ರೆ JDS ನವರು ಹೋಗಿ ಬಿಜೆಪಿಯನ್ನು ಓಟ್ ಹೇಳ್ಕೊಂಡ್ರು, ನಾವು ಮಾಡಿದ್ ತಪ್ಪಾಯ್ತು ಅಂತ ನಮಗೆ ಈಗ ಮನವರಿಕೆ ಆಗಿದೆ. ಹಾಗಾಗಿ ನಾವು ಅವರು ರಾಜೇಗೌಡರಿಗೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ನಮ್ಮಿಂದ ತಪ್ಪಾಯ್ತಲ್ಲ, ಜೀವರಾಜ್ ಅವರಿಗೆ ನಾವು ಅನ್ಯಾಯ ಮಾಡ್ಬಿಟ್ವಲ್ಲ, ಇದಕ್ಕಿಂತ ಅವರೇ ಪರವಾಗಿರ್ಲಿಲ್ಲ ಅನ್ನೋ ಭಾವನೆ ಬರ್ತಾ ಇತ್ತು. ಅದು ಅಲ್ಲದೆ ಕಾಂಗ್ರೆಸ್ ನಲ್ಲಿ ನಾನಿದ್ದಾಗ ನೆಹರು ಫ್ಯಾಮಿಲಿ ಅವರು ಏನ್ ಹೇಳ್ತಾರೋ ಅದೇ ನಮಗೆ ವೇದವಾಕ್ಯ. ನೆಹರು ಫ್ಯಾಮಿಲಿ ಅವರು ಏನು ಹೇಳಿದ್ರು ಅದ್ರ ವಿರುದ್ಧ ನಾವು ಹೋಗಲ್ಲ. ಈಗ ನಿಮ್ಮ ಜಾಗದ ವಿಚಾರದಲ್ಲಿ ಈಗ ಕೋರ್ಟ್ ಏನ್ ತೀರ್ಪನ್ನ ಕೋರ್ಟು ಎಲ್ಲ ನಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ, ನಾನು ಬೇಕಾದ್ರೆ ದಾಖಲೆ ಕೊಡ್ತೀನಿ ನಿಮಗೆ. ಒರಿಜಿನಲ್ ಸಾಗುವಳಿ ಚೀಟು, ಈ ಸೊತ್ತು, ಕ್ರಯಪತ್ರ, ಮತ್ತೆ ವಿಭಾಗ ಪತ್ರ, ನಾವು ಸರ್ಕಾರಕ್ಕೆ ಕಂದಾಯ ಕಟ್ಟಿರೋದು, ಬೋರ್ವೆಲ್ಗೆ KB ಇದು ಸಾಂಕ್ಷನ್ ತಗೊಂಡಿರೋದು, ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ಈ ಜಾಗದಲ್ಲಿ ಯಾರೂ ತೊಂದರೆ ಕೊಡಬಾರ್ದು ಅಂತ ಇಂಜೆಕ್ಷನ್ ಆರ್ಡರ್ ಆಗಿದೆ. ಅಂದ್ರೆ ಕೋರ್ಟ್ ನಮ್ ಸ್ಟಾಟಸ್ ಕೋ ಅಲ್ಲ, ಯಥಾಸ್ಥಿತಿ ಅಲ್ಲ, ನಮಗೆ ರಕ್ಷಣೆ ಕೊಟ್ಟಿದೆ ಕೋರ್ಟ್. ರಕ್ಷಣೆ ಕೋರ್ಟ್ ಕೊಟ್ಟು ಅಲ್ಲಿ ಯಾರೋ ನಮ್ಮ ವಿರುದ್ಧ ನಿಂತವರು ನಾವೀಗ ಕೇಸ್ ಹಾಕಿದೀವಲ್ಲ ಅವರಿಗೆ ಸಮನ್ಸು ಹೋಗಿದೆ. ಅಲ್ಲಿಗೆ ಅವರು ಅದು ತಪ್ಪು ನಮಗೆ ಒತ್ತಡದ ಮೇಲಿಂದ ಹಾಕಿದೆ ಅಣ್ಣ, ನಮಗೆ ಗೊತ್ತಾಗ್ಲಿಲ್ಲ, ಇಂಥವ್ರು ನಮ್ಗೆ ಇಂಕು ಏನಾದ್ರು ಸವಲತ್ತು ಕೊಡ್ಬೇಕಾದ್ರೆ ಇಂಥವ್ರ ಮೇಲೆ ಹಾಕ್ಸಿ ಅವ್ರದ್ದು ಸೈಟ್ ತೆಗೆಸ ಅವ್ರದ್ದು ಬಿಟ್ಟು ಕೊಟ್ರೆ ನಿಮ್ದೆಲ್ಲ ಉಳಿಸ್ಬೋದು ಅಂತ ಯಾರೋ ಹಚ್ಚಾಕ್ಬಿಟ್ಟು ಅದಕ್ಕೋಸ್ಕರ ನಮ್ದು ಹಿಂದೆ ಸಾಗುವಳಿ ಚಿಟ್ಟಿತ್ತು, ಅದು ಮಿಸ್ ಆಗಿದೆ, ಅದಕ್ಕೋಸ್ಕರ ಬಂದಿದ್ದು ಅಂತ ಹೇಳಿ ಕಾಂಪ್ರಮೈಸ್ ಆಯ್ತು. ಗುರುಗಳು ಅವರೆಲ್ಲ ಪಂಚಾಯತಿದಾರ ಸಮಕ್ಷಮ ನಾವು ನಿಮ್ ವಿರುದ್ಧ ಹೋಗಲ್ಲ ಅಂತ ಅವ್ರು ಕಾಂಪ್ರಮೈಸ್ ಹೇಳಿದ್ದಾರೆ. ಆಲ್ರೆಡಿ ಅವರು ಒಪ್ಪಿದ್ದಾರೆ, ಅಯ್ಯೋ ಅದು ತಪ್ಪಾಡಿದ್ವಿ, ನಮ್ಗೆ ಮಿಸ್ಗೈಡ್ ಮಾಡಿದ್ರು ಅಂತ ಅವ್ರು ಒಪ್ಪಿದ್ದಾರೆ. ಕೋರ್ಟಲ್ಲಿ ಸರಿಯಾಗಿದೆ. ಈಗ ಇನ್ನು ಅದ್ರ ಬಗ್ಗೆ ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಏನೇ ಹೇಳಲ್ಲ, ಹೇಳುದು ಸರಿನೂ ಅಲ್ಲ. ಆದ್ರೆ ಈ ತರ ಒಂದು ವಿವಾದ ಬಂತು, ಎಲ್ಲ ಪಬ್ಲಿಕ್ ಆಯ್ತು, ಏನಿದು ಕೇಸು ಅಂತ ಜಿಜ್ಞಾಸೆಯಿಂದ ತಾವು ಕೇಳಿದಿರಿ. ಅದಕ್ಕೆ ಇರೋ ಸತ್ಯ ಇಷ್ಟೇ, ಏನೂ ಇಲ್ಲ. ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋ ಒಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರೆ ಸಮಸ್ಯೆ ಮುಗಿಸ್ಬೋದಿತ್ತು, ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ರೆ ಸಮಸ್ಯೆ ಮುಗಿಸ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಇದ್ರೆ ಮಾಡ್ಬೋದು. ಅದು ಯಾವುದೂ ಇಲ್ಲ. ನಾವು ಹೋದ್ರೆ ನೇರವಾಗಿ ಶಾಸಕರ ಹತ್ರ ಹೋಗ್ಬೇಕು. ಶಾಸಕರಿಗೂ ನಮಗೂ ಈ ತರ ತಂದಿಟ್ಟಿದ್ದಾರೆ ಅವರು. ಹಾಗಾಗಿ ನಾನು ಯಾವುದೂ ಬೇಡ ಅಂತ ರಾಜಕೀಯ ಬಿಟ್ಟು ಬಂದಿದ್ದೀನಿ. ಮತ್ತೆ ಈ ಗೊಂದಲ ಅಲ್ಲ, ಯಾಕೆ ಹುಟ್ಟು ಮಾಡಿದ್ದಾರೆ ಏನು ಅಂತ ನನಗ್ ಗೊತ್ತಿಲ್ಲ. ಇನ್ನೇನ್ ಮುಂದಾಗುತ್ತೋ ಕೋರ್ಟ್ ಆದೇಶದ ಏನಾಗುತ್ತೋ ನಾವು ಅದಕ್ಕೆ ತಲೆ ಬಾಗ್ತೀವಿ. ಆಮೇಲೆ ಅರಣ್ಯಾಧಿಕಾರಿಗಳಿಗೂ ನಮಗೂ ಏನೂ ಘರ್ಷಣೆ ಇಲ್ಲ. ಅವ್ರು ಆಲ್ರೆಡಿ ಟ್ರಂಚ್ ಹೊಡೆದು ಕೊಟ್ಟಿರೋದನ್ನ ಇಲ್ಲಿ ಊರ್ನೂರು ಟ್ರಂಚ್ ಮುಚ್ಚಿ ಗಲಾಟೆ ಮಾಡಿರೋದು ಎಲ್ಲ ಸರಿಯಾಗಿದೆ.